ರೀತಿಯ ಇಲ್ಲೇ ಇರೋದ್ರಿಂದ ಬುದ್ಧ ಬಸವ ಅಂಬೇಡ್ಕರ್ ಮೂರೂ ಜನರನ್ನ ನಾವು ಒಟ್ಟಿಟ್ಕೊಂಡೇ ಮಾತಾಡಬೇಕಾಗುತ್ತೆ. ಅದರಲ್ಲೂ ಈ ಕಲಬುರಗಿಯಲ್ಲಿ 3 ಜನರ ತಾಣ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂದ್ರು. ಬಸವನನ್ನು ಕೇಳಿದ್ರಂತ ನೀನು ಯಾರಂತ ಕೇಳಿದಾಗ ನಾನು ಮಂಡಿಗೆಯ ಮಾದಿರಾಜನ ಮಗ ಅಂತ ಹೇಳಿಲ್ಲ ಅಂತ ಬಸವಣ್ಣ. ಕಲ್ಯಾಣ ಚಾಲುಕ್ಯ ಪೆರಮಾರಿಯ ಮಗ ಬಿಜ್ಜಳನ ಪ್ರಧಾನಿ ಬಸವಣ್ಣ ಅಂತ ಹೇಳಿಲ್ಲಂತವ. ಬಲದೇವರಸನ ಮಗಳು ನೀಲಾಂಬಿಕೆ ಗಂಗಾಂಬಿಕೆಯನ್ನು ಮದುವೆ ಆದಂತಹ ಮಂತ್ರಿಯ ಅಳಿಯ ಬಸವಣ್ಣ ಅಂತ ಹೇಳಿಲ್ಲಂತವ. ಅವ ಹೇಳ್ದ ಮಾದಾರ ಚೆನ್ನಯ್ಯನ ದಾಸಿಯ ಮಗಳು ಡೋಹಾರ ಕಕ್ಕಯ್ಯನ ಮಗ ದಾಸಿಯ ಮಗ ಬೆರಣಿ ಆಯಲು ಹೋಗಿ ಅಡವಿಯಲ್ಲಿ ಕೂಡಿದ ಕಾರಣ ಅವರಿಗೆ ಹುಟ್ಟಿದ ಮಗ ನಾನು ಅಂತ ಬಸವಣ್ಣ. ಅಂದರೆ ಒಂದು ಹೆಚ್ಚು ಮುಂದೆ ಹೋಗಿ ದಲಿತರನ್ನ ಡಿಫೆಂಡ್ ಮಾಡಿ ಬದುಕುವಂಥ ವ್ಯವಸ್ಥೆ ಇದೆಯಲ್ಲ, ಈ ದೇಶದ ಎಲ್ಲ ಜನ ನನ್ನವರು ಅನ್ನುವಂತಹ ಭಾವ ಇದೆಯಲ್ಲ, ಅದು ಬಸವಣ್ಣ, ಅದು ಬುದ್ಧ, ಅದು ಅಂಬೇಡ್ಕರಲ್ಲಿ ಮಾತ್ರ ಕಾಣಿಸ್ಕೊಂಡಿದೆ ಅನ್ನೋದನ್ನು ನಾವು ವಿಚಾರದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಆದರೆ ಇವತ್ತಿಗೆ ಏನಾಗ್ಬಿಡ್ತು ಅಂದರೆ, ಇವತ್ತು ಬಂದು ಕುಂತಿದ್ದೀವಿ ನಾವು, ಬಂತೇಜ್ ಅವ್ರ ಅಕ್ಕರು ಬಂದು ಕೂತ್ವಿ, ಏನು ಹಾಡು ಹಚ್ಚಿಬಿಟ್ರು, ಇನ್ನೇನು ಸಾಹಿತ್ಯವೂ ಉಳಿತೀವಿ ಅಂತ ಅನಿಸ್ಬಿಡ್ತು. ಅಲ್ಲಿ ಹೋಗಿ ಕೂತ್ಬಿಟ್ಟಿವಿ ನಾವು, ಧನ್ ಹಚ್ಚಿಬಿಟ್ಟದೆ. 2 ಟಾಪು 2 ಬೇಸು ಇದು ಗೋವಾದಿಂದ ಬರುವಂಥ ಈ ಗಾನ ಬೆಂಗಳೂರು ಅನ್ನುವಂಥ ನನ್ನ 90 ಇಟ್ಟರ ಮೇಲೆ ಅಂಬೇಡ್ಕರ್ ಜಯಂತಿನೇ ಮುಗಿದೋಗ್ಬಿಡ್ತು. ಒಂದು ನೀಲಿ ಮಸಿ, ಒಂದು ನೀಲಿ ಶಾಲು, ಹಿಂದೊಂದು ಜೆಂಡ ಮುಂದೊಂದು ಜೆಂಡ, ನಾಳೆ ಅದನ್ನು ಕಬ್ಬಿನ ಪಡೆದ ಕಬ್ಬು ಕೆತ್ತಕ್ಕೆ ಹಾಕೊಂಡಿರ್ತಾರೆ ಮಕ್ಕಳು. ಹಿಂಗೆ ಮಾಡಿ ಹೋಗ್ಬಿಟ್ರೆ ಅಂಬೇಡ್ಕರ್ ಉಳಿಯೋದಕ್ಕೆ ಸಾಧ್ಯ ಇದೆಯಾ? ಹೋಗಿ ಮತ್ತು ಇವ್ರು ಲಿಂಗಾಯತ ಇವ್ರದ್ದು ಪರಿಸ್ಥಿತಿ ಏನು ಸುಮಾರು ಅನ್ಬೇಡ್ರಿ, ಇವ್ರೇನು ಭಾಳ ಚಲೋ ಅನ್ಬೇಡ್ರಿ. ಇವರು ಒಂದು 7-8 ಜೋಡಿ ಎತ್ತು ತೊಗೊಳೋದೈತಿ, ಕೊಳ್ಳ ಕಟ್ಟೋದೈತಿ, ಆ ಕೊಂಬಿಗೆ 2 ಕೊಡಬಳಿ ಸಿಗಿಸೋದೈತಿ, ಜುಲೂಸ್ ಹಾಕೋದೈತಿ, ಎತ್ತನ್ನ ಬಸವಣ್ಣ ಅನ್ನೋದೈತಿ, 10 ಕಿಲೋ ರವಾ ತಂದು ಹುರಿದು ಶರ ಮಾಡಿ ನಾಳೆ ಮಂದಿಗೆ ಹಾಕಿದ್ರೆ ಬಸವ ಜಯಂತಿ ಮುಗಿತು. ಅಕ್ಷಯ ತೃತೀಯಾಗೆ ಏಪ್ರಿಲ್ 14ಕ್ಕೆ ಬಸವಣ್ಣ ಬುದ್ಧ ಸೀಮಿತ ಆಗಿಬಿಟ್ರೆ ಈ ದೇಶ ಉಳಿಯೋದಿಲ್ಲ. ಅವರು ಜನಮಾನಸದಲ್ಲಿ ಪ್ರತಿ ಹಂತದಲ್ಲೂ ಕೂಡ ನಿಲ್ಲಬೇಕಾಗ್ತದೆ. ಅವರನ್ನು ಉಳಿಸುವಂತಹ ಒಂದು ಕೆಲಸಕ್ಕೆ ನಾವು ಹೋಗಬೇಕಾಗ್ತದೆ. ಹೆಣ್ಣು ಮಕ್ಕಳು, ನಮ್ಮ ಹೆಣ್ಣು ಮಕ್ಕಳು, ನನ್ನ ತಾಯಿಯಾದವಳು, ನನ್ನ ತಂದೆಯಾದ ಬದುಕಾದವಳು, ನನ್ನ ಮನೆಯಲ್ಲಿರುವಂಥ ಹೆಣ್ಮಗಳು ಮೇಲೆ ಉಡುಗೆಗಳನ್ನು ಉಡಬೇಕಾದ್ರೆ ಗೌಡ್ರಿ ಕಂದಾಯ ಕಟ್ಟಬೇಕಾಗಿತ್ತು. ಸ್ತನ ಕಂದಾಯ ಪದ್ಧತಿಯ ವಿರುದ್ಧ ತನ್ನ ಹೆಂಡತಿ ಹರಕಲು ಬಟ್ಟೆ ಇದ್ರೂ ಕೂಡ ಎಲ್ಲ ಹೆಣ್ಣುಮಕ್ಕಳು ಉಡುವಂಥ ಹಕ್ಕನ್ನು, ಉಣುವಂಥ ಹಕ್ಕನ್ನು, ಮಠ ಮಂದಿರ ಮಸೀದಿಗಳನ್ನು ಮೊದಲು ಮಾಡಿಕೊಂಡು ಹೋಟೆಲ್ಗಳಿರುವಂತಹ ರೂಮ್ಗಳು ಕೂಡ ಒಬ್ಬ ಹೆಣ್ಣುಮಗಳು ನಿಷ್ಠಾವಂತಿಕೆಯಿಂದ ಕುಂತು ತಾನು ದುಡಿದ ಅನ್ನದೊಳಗಡೆ ತಾನು ಊಟ ಮಾಡಕತ್ತು ಮೈತುಂಬ ಬಟ್ಟೆ ತೊಟ್ಟಾಳಂದ್ರೆ ಇದಕ್ಕೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಬಹಳ ದೊಡ್ಡ ಹೋರಾಟದ ಕೆಲಸ ಇದೆ ಅನ್ನೋದನ್ನು ನಾವೆಲ್ಲರೂ ತಲೆಗಿಟ್ಕೊಳ್ಬೇಕಾಗ್ತದೆ. ಮೈ ಮೇಲೆ ಬಟ್ಟೆ ತೊಡೆದಾಗುವಾಗ ಹಕ್ಕು ಕಸ್ಕೊಂಡಂತಹ ಜನರ ವಿರುದ್ಧ ಮೈತುಂಬ ಬಟ್ಟೆ ತೊಡಬೇಕು ಅನ್ನುವಂಥ ಹಕ್ಕು ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ನೋಡ್ಬೇಕು, ಹಿಂದೆ ಸ್ವಲ್ಪ ದಿನದ ಹಿಂದೆ ದೇವೇಗೌಡರಪ್ಪ ಒಕ್ಕಲಿಗ 75 ವರ್ಷದ ಹಿಂದೆ ಸುಮಾರು ನಮ್ಮ ದೇಶಕ್ಕೆ ಸಂವಿಧಾನ ಬತ್ತು ಅಂತ ತಿಳ್ಕೊಂಡು ಒಕ್ಕಲಿಗರ ಮನೆಯಲ್ಲಿ ಹುಟ್ಟಿದಂತಹ, ಒಕ್ಕಲುತನ ಮಾಡುವಂತಹ ಅಪ್ಪನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ದೇವೇಗೌಡರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆದರು. ಸಿದ್ದರಾಮಯ್ಯನಪ್ಪ ಕುರಿ ಕಾಯ್ತಿದ್ರು, ಒಬ್ಬ ಕುರುಬನ ಹೊಟ್ಟೆಯಲ್ಲಿ ಹುಟ್ಟಿದವನು